ನಮ್ಮ ಮಗ ಖುಷಿಯಾಗಿರ್ಬೇಕು. ಇದು ಲಾಗ್ ಮಾಡೋಕ್ಕೋಸ್ಕರ ಮತ್ತೆ ಪವರ್ ಆಫ್ ಮದರ್ ಕೆಂಪೇಗೌಡ ನೆನೆಸ್ಕೊಳ್ಳಬೇಕು. ಹಬ್ಬದ ಹಾರ್ದಿಕ ಬಿ ಕ್ಯಾಟ್ಗರಿ ಅಂತೆ ಟಿಕ್ ಟಾಕ್ ಟೈಮ್ ಇಂದ ಸೊ ಅದಕ್ಕೆ ಸಂಧ್ಯಾ ವಂದನೆ ಮಾಡಿ ಮಿಡಲ್ ಕ್ಲಾಸ್ ಓವರ್ ಅಲ್ವಾ ಸೆಟ್ ವೈಡ್. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ. ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೈಸ್ ಇವತ್ತು ಬೆಳಗ್ಗೆ ಎದ್ದೇಳಬೇಕಾಗಿತ್ತು ಬೇಗ ನಾನು, ಬಟ್ ನಿನ್ನೆ ವಿಡಿಯೋ ಎಡಿಟಿಂಗ್ ಮಾಡ್ತಾ ನಾನು 2:30-3 ಗಂಟೆಗೆ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಇವಾಗ ನಾನು ಎಷ್ಟು ಗಂಟೆಗೆ ಇದ್ದೀನಿ ಗೊತ್ತಾ? 11:45 12 ಗಂಟೆಗೆ ಎದ್ದಿದ್ದೀನಿ. ಬಾಗ್ಲಾಕೋತಾರ ನಮ್ಮಪ್ಪ, ತೆಗಿರಿ ಇಲ್ಲಿ ನೋಡಿ ಗೈ, ಸೇಮ್ ನಮ್ಮ ಅಕ್ಕನ ಥರನೇ ನಮ್ಮಪ್ಪನು. ಹಾಗೆ ಎದಳಿಸ್ಲಿಲ್ಲ, ಎದಳಿಸ್ಬೇಕು ತಾನೆ? ಹಾಂ ಹೇಳ, ಯಾಕೆ ಎದಳಿಸ್ಲಿಲ್ಲ? ಎದಳಿಸ್ಬೇಕು ತಾನೆ? ಹಾಂ ಟ್ರೈ ಮಾಡಿದೆ, ಆಮೇಲೆ ನಾನು ಪೂಜೆ ರೆಡಿ ಬಿಸಿ ಇದ್ದಲ್ಲ, ಅದಕ್ಕೆ ಎಷ್ಟು ಸರಿ ಮಾಡ್ಕೊ, ಒಳ್ಳೆ ಮಂಗನ್ ಥರ ಇದೆಯಾ, ಗಡ್ಡ ಸರಿ ಮಾಡ್ಕೊ ಅಂತ. ಸೊ ಅದಕ್ಕೆ ಗಡ್ಡ ಇವತ್ತು ಸ್ವಲ್ಪ ಒಂದು ಲೈಟಾಗಿ ಟ್ರಿಮ್ ಮಾಡ್ತೀನಿ. ಕಟಿಂಗು ಮಾಡಿಸ್ಬೇಡ ಅಂತ ಹೇಳಿದ್ರು, ಇವತ್ತು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಮಾಡಿಸ್ಕೂಡ್ದು ನೀನು ಅಂತಂದ್ರು ನಮ್ಮಮ್ಮ. ಸೊ ಅದಕ್ಕೆ ನಾಳೆ ಅಥವಾ ನಾಳಿದಲ್ಲಿ ಹೇರ್ ಕಟ್ ಮಾಡಿಸ್ತೀನಿ. ವಯಸ್ಸು ಫುಲ್ ಕಲರಿಂಗ್ ಎಲ್ಲ ಮಸ್ತಾಗಾಯಿತು. ಈಚೆ ಓಡಿಸಿದ್ರೆ ಸುಮ್ಮನೆ 250, 400, 600, 800, ಅದಕ್ಕೆ ನಾನೇ ಮಾಡ್ಕೊಬಿಡ್ತೀನಿ ಮನೇಲಿ. ನಾವೆಲ್ಲ ಇನ್ನೇನು ಗೈಸ್ ಮಾಡೋದು, ಮಿಡಲ್ ಕ್ಲಾಸ್ ಅವರಲ್ವಾ, ನಾವೇ ಮಾಡ್ಕೋಬೇಕು ನಮ್ಮ ಕೆಲಸನ. ಇನ್ನೊಂದು ಏನು ಅಭ್ಯಾಸ ಅಂತಂದರೆ, ನಾನು ವರ್ಕೌಟ್ ಮಾಡಲಿ, ಎಕ್ಸಸೈಸ್ ಮಾಡೋದು ಬಿಡಲಿ, ಏನೇ ಮಾಡಲಿ, ಬಟ್ ಮನೆಯಲ್ಲಿ ಡಿಪ್ಸ್ ಮಾತ್ರ ಹೊಡೆತೀನಿ ದಿನಾಗಲೂ. ಸೊ ಆವಾಗ ಬಾಡಿ ಫುಲ್ಲು ಒಂಥರ ಫಿಟ್ಟಾಗಿ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾನು ಡಿಪ್ಸು ಡೈಲಿ ಮಾಡೇ ಮಾಡ್ತೀನಿ. ಅಟ್ಲೀಸ್ಟ್ ಒಂದು 3 reps ಆದರೂ ಮಾಡೇ ಮಾಡ್ತೀನಿ. ಲೈಕ್ 15 ಒಂದು ಕ್ಲೋಸ್ ಗ್ರಿಪ್ ಹೊಡಿತೀನಿ, ಇನ್ನೊಂದು ತೋರಿಸ್ತೀನಿ. ಸೊ ಗೈಸ್ ನೋಡಿ, ಫಸ್ಟು ಇಷ್ಟು ಹೊಡಿತೀನಿ, 15 ಹೊಡೆದೆ. ಸೊ ನೆಕ್ಸ್ಟು ಈಗ ಡೈಮಂಡು. ಸುಸ್ತಾಗೋಯ್ತು ಗೈಸ್, ಡೈಲಿ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಿದ್ರೆ ಸುಸ್ತಾಗಲ್ಲ. ಕ್ಲೋಸ್ ಗ್ರಿಪ್ಪಲ್ಲಿ ಒಂದು 10 ಅಥವಾ 15. ಸೊ ಕ್ಲೋಸ್ ಗ್ರಿಪ್ಪಲ್ಲಿ 15 ಆಯಿತು. ಲಾಸ್ಟ್ ಸೆಟ್ಟು ವೈಡ್. ಫಸ್ಟು ಈ ಲೆವೆಲ್ಲು, ನೆಕ್ಸ್ಟು ಕ್ಲೋಸ್ ಗ್ರಿಪ್ಪು, ಅದಾದಮೇಲೆ ಲಾಸ್ಟು ವೈಡ್. ಸೊ ಈ ಥರ ಡೈಲಿ ಮಾಡಿ ನೀವು ಫಿಟ್ಟಾಗಿರ್ತೀರ. ಅಟ್ಲೀಸ್ಟ್ ಜಿಮ್ಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಈ ಥರ ಮನೇಲಿ ಮಾಡಿದ್ರೆ ಪಕ್ಕ ಫಿಟ್ಟಾಗಿರ್ತೀರ. ಸೊ ನೀವು ಮನೇಲಿ ಟ್ರೈ ಮಾಡಿ. ಸೊ ಗೈಸ್ ಇವಾಗ ಫ್ರೆಶಾಗಿ ಸ್ನಾನ ಆಯಿತು. ಒಂದು ಒಳ್ಳೆ ಕಾಸ್ಟ್ಯೂಮ್ ಹಾಕ್ಕೊಂಡು ಫಸ್ಟು ಪೂಜೆ ಮಾಡಿ ಪ್ರಾರ್ಥನೆ ಮಾಡೋಣ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ದೇವ್ರ ಹತ್ರ ಒಳ್ಳೆ ಆರೋಗ್ಯ ಬುದ್ಧಿ ಕೊಟ್ಟು ಕಾಪಾಡಪ್ಪ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ಸೊ ಹಾಗಾಗಿ ಫಸ್ಟು ದೇವರ ಪೂಜೆ ಮಾಡೋಣ. ಸೊ ಈ ಥರ ರೆಡಿ ಆಗಿದ್ದೀನಿ. ಸೊ ಇವಾಗ ನಾವು ಪೂಜೆ ಮಾಡಬೇಕು. ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಕಡೆ ಸಂಧ್ಯಾ ವಂದನೆ ಮಾಡ್ತೀವಿ. ಸೊ ಅದಕ್ಕೆ ಸಂಧ್ಯಾ ವಂದನೆ ಮಾಡ್ತೀನಿ ಇವಾಗ. ಎಲ್ರಿಗೂ ವಿಶ್ ಮಾಡಿ. ಹಾಯ್, ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಧ್ಯಾ ವಂದನೆ ಮಾಡಿಸಿ ಸರ್ ನನಗೆ ಇವಾಗ. ಕುತ್ಕೊಳ್ಳಿ. ನನ್ನ ಜೊತೆ ನೀನು ಮಾಡಬೇಕು. ಇಲ್ಲ, ಇವರು ನನ್ನ ಜೊತೆ ಸಂಧ್ಯಾ ವಂದನೆ ಮಾಡ್ಬೇಕು. ಎಲ್ಲರಿಗೂ ನಾನು ನೋಡಲ್ಲ. ಸರಿ, ಯಾವಾಗಲೂ ಒಂದು ಸರಿ ನಾನು ಸಂಧ್ಯಾ ವಂದನೆ ಮಾಡ್ತೀನಿ. ಡೈಲಿ ಮಾಡೋಕ್ಕಾಗಲ್ವಲ್ಲ, ಕಾಲೇಜು ಅದು ಇದು ಎಲ್ಲ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಯಾವಾಗಲೂ ಒಂದು ಸರಿ ಮಾಡೋದ್ರಿಂದ ನನಗೆ ಒಟ್ಟಿಗೆ ಒಬ್ಬನೇ ಮಾಡೋಕ್ಕೆ ನನಗೆ ಅಷ್ಟು ಬರೋದಿಲ್ಲ. ಸೊ ಅದಕ್ಕೆ ನಮ್ಮ ಅಪ್ಪ ಹೇಳ್ಕೊಟ್ಟಂಗೆ ನಾನು ಸಂಧ್ಯಾ ವಂದನೆ ಮಾಡ್ತೀನಿ. ಓಕೆನಾ? ಬನ್ನಿ, ಕಾಸ್ಟ್ಯೂಮ್ ಹಾಕೊಂಬರ್ರಿ. ಚಾಪೆ ಹಾಕ್ತಾರ ಬಾಬಾ, ಬರ್ರಿ ನೀವು ಬೇಗ ಬರ್ರಿ. ಬಂದೇ ಚಾಪೆ ಹಾಕೋದೆ ಮಾಡ್ಬೇಕು. ಅಮ್ಮ ಮಗ ಇಬ್ಬರು ಇಲ್ಲೊಂದು ಚಿಕ್ಕ ಬೆತ್ತಿ ಇದ್ದಾರೆ, ಒಳಗೊಬ್ಬ ಬೆದ್ರಿ ಇದ್ದಾರೆ. ಏನ್ ಬಂದು ಕೇಳೋದೆ? ನನ್ನ ಜೊತೆ ಸಂಧ್ಯಾ ವಂದನೆ ಮಾಡಿ ಅಂದರೆ ನಾನು ಅಲ್ಲಿ ಕುತ್ಕೊಂಡು ಗೈಡ್ ಮಾಡ್ತೀನಿ ಅಷ್ಟೇ ಅಂತಾರೆ. ಇವರು ಮಾಡ್ಬೋದು ತಾನೆ ನನ್ನ ಜೊತೆಗೆ? ನಾನು ಬೆಳಗ್ಗೆ ಆಲ್ರೆಡಿ ಮಾಡಿದ್ದೀನಿ. ಇನ್ನು ಲಾಗ್ ಮಾಡೋಕ್ಕೋಸ್ಕರ ಮತ್ತೆ ಅಲ್ಲಿಂದಾನೆ ಗೈಡ್ ಮಾಡ್ತಾರೆ ನಮ್ಮ ಅಪ್ಪ ಇವಾಗ ನನಗೆ. ನಮ್ಮ ಮಗ ಇವನು ಅಭಿ ಕ್ಯಾಟಗರಿ ಅಂತವನು. ಕ್ಯಾಟಗರಿ ಅಂತೆ ಗೈಸ್, ಅಭಿ ಕ್ಯಾಟಗರಿ ಅಂತೆ. ಯಾವ ಬರಿ ರೆಡ? ಯಾವ ಬರಿ? ಅಭಿ ಕ್ಯಾಟಗರಿ ಗೈಸ್. ಇನ್ಮೇಲೆ ನಾನು ಚೇಂಜ್ ಮಾಡಿಬಿಡ್ತೀನಿ ನಮ್ಮ ಅಪ್ಪಂಗೋಸ್ಕರ. ಅಭಿ ಕ್ಯಾಟಗರಿ ಈಸ್ ಚೇಂಜ್ ಟು ಅಭಿ ಕ್ಯಾಟಗರಿ. ಸೊ ಗೈಸ್ ಇವಾಗ ನನ್ನ ಸಂಧ್ಯಾ ವಂದನೆ ಮುಗೀತು. ಪೂಜೆ ಮಾಡ್ಬೇಕು ಇವಾಗ. ನೋಡಿ ಗೈಸ್, ನಮ್ಮ ಅಮ್ಮ ಹೆಂಗ್ ರೆಡಿ ಆಗಿಬಿಟ್ಟಿದ್ದಾರೆ. ನಾನು ಸಂಧ್ಯಾ ವಂದನೆ ಮುಗಿಸೋಷ್ಟರಲ್ಲಿ ಪಟ್ಟನ್ ಚೇಂಜ್ ಮಾಡ್ಕೊಬಿಟ್ಟಾರೆ ಕಾಸ್ಟ್ಯೂಮ್ನ. ಶುಕ್ರಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಅನನಮಹನ್ನಿಶಂ ಅನೇಕದಂತಂ ಭಕ್ತ ಶುಭ್ರ ವಸ್ತ್ರಾಮಿತ
ಯಾವೀನ ವರದಂಡ ಮಂಡಿತಕರ. ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೇದು ಮಾತಾಡಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳಿ. ಒಳ್ಳೇದು ಮಾತಾಡಿ. ಕುಡೆ ನಮ್ಮ ಅಪ್ಪಂಗೆ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾಡಿ. ಐ ವಿಶ್ ಯು ಹ್ಯಾಪಿ ಮಕರ ಸಂಕ್ರಾಂತಿ ರೆಡಿ. ಥ್ಯಾಂಕ್ ಯು. ನಿಮಗೂ ನಿಮ್ಮ ಕುಟುಂಬ ವರ್ಗದವರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಆಲ್ ದ ಬೆಸ್ಟ್. ಸಮಸ್ತ ಜನತೆಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಅಮ್ಮ ಏನೋ ಹಬ್ಬಕ್ಕೆ ಸ್ಪೆಷಲ್ ಅಡುಗೆ ಮಾಡಿದಾರಂತೆ. ನೋಡೋಣ ಏನು ಮಾಡಿದ್ದಾರೆ ಅಂತ. ನೋಡಿ ಗಾಯ್ಸ್, ನಮ್ಮಮ್ಮ ಏನಿದೆ ಕಡಲೆಕಾಯಿ, ಅವರೆಕಾಯಿ, ಕಡಲೆಕಾಯಿ ಮಾಡಿದ್ದಾರೆ, ಅವರೆಕಾಯಿ ಮಾಡಿದ್ದಾರೆ. ಓ ಬೇಜಾನಿದೆ ಗೆಣಸು. ಅದು ಯಾರಿಗೆ ಸಾಲತ್ತಮ್ಮ? ಅದು ಏನೋ ಸಾಲಲ್ಲ. ಅದು ಸಂಕ್ರಾಂತಿ ಹಬ್ಬಕ್ಕೆ ಇಷ್ಟೇ ನಾ ಮಾಡೋದು ಗೈಸ್. ಇದನ್ನ ಮಾಡ್ತೀವಲ್ಲ ಖಾರ ಸ್ವೀಟ್ ಪೊಂಗಲ್ ದೇವ್ರ ಮುಂದೆ ಇಟ್ಟಿದ್ದೀನಿ. ಫಸ್ಟ್ ಇಷ್ಟೆಲ್ಲ ಖಾಲಿ ಮಾಡೋದು ನೀನು. ಇಡೀ ನಿನಗೆ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ ತಕ್ಷಣ ನಿನ್ಗೇನು ಫಸ್ಟು ನೆನಪಾಗೋದು? ನಮಗೆ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಫಸ್ಟು ಸ್ಕೂಲ್ ಲೈಫ್. ಸ್ಕೂಲ್ ಲೈಫಲ್ಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲ ನೈಟ್ ಬೆಳಗ್ಗೆ ಮನೇಲಿ ಹಬ್ಬ ಮಾಡಿದ್ರು ಸಹ ರಾತ್ರಿ 10 ಗಂಟೆಗೆ ಹೊಲ ಹತ್ರ ಹೋಗ್ಬಿಟ್ಟು ಅಲ್ಲಿ ಕಳ್ಳಕಾಯಿ ಎಲ್ಲ ಕಿತ್ಕೊಬಂದು ಬೇರೆ ಹೊಲದಲ್ಲಿ ಕಿತ್ಕೊಬಂದು ನಾವು ಸಪ್ರೇಟಾಗಿ. ಯಾವಾಗ ಅದೆಲ್ಲ? ಎಲ್ಲ ಒಂದು 9th 10th ಸ್ಟ್ಯಾಂಡರ್ಡ್ಲಿ ಅಂತ. ಅವಾಗ್ಲೇನಾ? ಮದುವೆ ಆದ್ಮೇಲೆ ಚೆನ್ನಾಗಿತ್ತಾ ಲೈಫು? ಡಿಫ್ರೆಂಟ್ ಲೈಫ್ ಅದು. ಚಿಕ್ಕ ಮಕ್ಕಳಾಗಿದ್ದಾಗ ಒಂಥರ ಎಂಜಾಯ್ ಮಾಡೋದಲ್ಲ, ಅದು ತುಂಬಾ ಮೆಮೊರೀಸ್ ಮರೆಕ. ನೀವು ಚಿಕ್ಕ ಮಕ್ಳು ಇರ್ತಾರಲ್ಲ, ಚಿಕ್ಕ ಮಕ್ಕಳನ್ನ ಹಸೆ ಮೇಲೆ ಕೂರಿಸ್ತೀವಿ. ಹಸೆ ಮೇಲೆ ಅಂದ್ರೆ ಮಣೆ ಹಾಕ್ಬಿಟ್ಟು ಒಂದು ಓ ನನಗೆ ಮಾಡ್ತಿರಲ್ಲ ಅವಾಗ ಮುಂಚೆ. ಆಮೇಲೆ ಒಂದು ತಟ್ಟೆ ಅದಕ್ಕೇನು ಹೇಳೋದು? ಕೂರಿಸ್ಬಿಟ್ಟು ಮಾಡ್ತಾರಲ್ಲ, ಗೋಟ್ ಹೊಡಿಯೋದು ಅಂತ. ಗೋಟ್ ಹೊಡೆಯೋದು. ಅಲ್ಲ ಇವಾಗ್ಲೂ ಮಾಡಿ ನನ್ಗೆ ಆ ಥರ. ಈ ಚಿಕ್ಕ ಮಗು ಕೂತ್ಕೋತೀರಾ? ಕೂತ್ಕೋತೀನಿ ಅಂದ್ರೆ ಮಾಡ್ತೀವಿ. ಅವಾಗ ಮುಂಚೆ ನನಗೆ ಮಾಡ್ತಿದ್ರು ಗೈಸ್. ಅದು ಹೆಂಗೆ ಅಂದರೆ ಸೇಮ್ ಇದೇ ಥರ ಎಲ್ಲ ಹಸಿದು ಕಡಲೆಕಾಯಿ ಮತ್ತು ಇದೇನಂತಾರೆ ಇದಕ್ಕೆ, ಇದು ಅವರೆಕಾಯಿ, ಆಮೇಲೆ ಗೆಣಸು ಮತ್ತು ಕಬ್ಬು ಎಲ್ಲನೂ ಒಂದು ತಟ್ಟೆಲ್ಲಿ ಹಾಕಿ ಅದ್ರ ಮೇಲೆ ಕಾಯಿನ್ಸ್ ಎಲ್ಲ ಹಾಕ್ಬಿಟ್ಟು ದುಡ್ಡೆಲ್ಲ ಹಾಕ್ತಾಯಿದ್ರು. ಸೊ ಅವಾಗ ಮೇಲೆ ಹಿಂಗೆ ಹಾಕೋರು. ಅವಾಗ ನನಗೆ ದುಡ್ಡು ಬರ್ತಾಯಿತ್ತು, ದುಡ್ಡು ತೊಗೊತಾ ಇದ್ದೆ. ನಾನು ಕಾಯ್ತಾ ಇದ್ದೆ, 1 ರೂಪಾಯಿ 2 ರೂಪಾಯಿ ಸಿಕ್ಕರೆ ಸಾಕು, ಖುಷಿ ಆಗ್ಬಿಡ್ತಾ ಇತ್ತು ನನಗೆ. ಆಮೇಲೆ ಸ್ವಲ್ಪ ದೊಡ್ಡನಾಗ್ತಿದ್ದಂಗೆ ಎಲ್ಲ ಬಿಟ್ಬಿಟ್ರು. ಹೀಗೆ ಹಾಕಿದ್ರೆ ಮುಖದ ಮೇಲೆ ಈ ತರ ತಲೆ ಮೇಲಿಂದ ಬೀಳೋದು. ಬಿದ್ದಾಗ ಸುಮ್ಮನೆ ಇರ್ಬೇಕಾಯ್ತು. ಇವನೇನ್ ಮಾಡ್ಬಿಡ್ತಾ ಇದ್ದ, ಕಾಯಿನ್ಸ್ನೆಲ್ಲ ಹಾಕೊಂಡ್ಬಿಡ್ತಾ ಇದ್ದ. ಎಲ್ಲ ತಗೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಹಾಕೋ ಅಭಿ ಲಾಸ್ಟಲ್ಲಿ ಕೊಡ್ತೀನಿ ಇಲ್ಲ 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 ನನಗೆ ಬೇಕು ಅಂತ ಇದ್ದ. ಹುಡುಗರು ಮಾತ್ರ ಮಾಡೋದಲ್ಲ? ಹುಡುಗನಲ್ಲ, ಹುಡುಗಿಗೂ ಮಾಡ್ತೀವಿ. ಹುಡುಗಿರ್ಗೂ ಮಾಡ್ತಾರಾ? ಸಂಪ್ರೀತನೂ ಕೂರಿಸ್ತಾ ಇದ್ವಿ. ಚಿಕ್ಕ ಮಕ್ಕಳಿದ್ದಾಗ 2 ಮಕ್ಕಳನ್ನು ಕೂರಿಸಿ ಮಾಡ್ತಾ ಇದ್ದಿದ್ದು ನಾವು. ಆ ಫೋಟೋ ಏನಾದರೂ ಸಿಕ್ಕಿದ್ರೆ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ನೋಡಿ. ಆ ಫೋಟೋ ಚಿಕ್ಕ ವಯಸ್ಸಲ್ಲಿ ಫುಲ್ ಜುಟ್ಟು ಬಿಟ್ಕೊಂಡು ಅಳ್ತಾ ಇದ್ದೆ ನಾನು ತುಂಬ. ಸ್ಪೆಷಲ್ ಡೇ ಇನ್ನೊಂದೇನೆಂದರೆ ಇವತ್ತು ಬೆಂಗಳೂರಿಗೆ ಬರ್ತ್ಡೇ ಆ್ಯಕ್ಚುಲಿ. ಯಾಕೆಂದರೆ 15/1/1935 ವರ್ಷದಲ್ಲಿ ಕೆಂಪೇಗೌಡರು ನಮಗೆ ಬೆಂಗಳೂರು ಅಂತ ನಾಮಕರಣ ಮಾಡಿದ್ದಾರೆ. ಅಂದರೆ ಇವತ್ತು ಸ್ಥಾಪನೆ ಆಯ್ತಾ? ಹೌದು. ನೀವು ರಾಜ ಮಾರ್ಕೆಟ್ ಹೋದರೆ ಅಲ್ಲಿ 4 ಭಾಗ ಮಾಡಿದ್ದಾರೆ, ಎಲ್ಲರೂ ಗೊತ್ತಾಗುತ್ತೆ ನಿಮಗೆ. ಅದು ಒಂದು ಯಲಹಂಕ ರೋಡು, ಒಂದು ಮಾಡಿ ರೋಡು, ಆ ಥರ 4 ಭಾಗ ಕಾಣುತ್ತೆ. ಆಯಿತು, ಆವಾಗಲೇ ಸ್ಥಾಪನೆ ಮಾಡಿರೋಂಥ ಜಾಗ ಅದು. ರಾಜ ಮಾರ್ಕೆಟ್ ಅಂತ ಕ್ಲಿಯರ್ ಗೊತ್ತಾಗುತ್ತೆ. ಹ್ಯಾಪಿ ಬರ್ತ್ಡೇ ಬೆಂಗಳೂರು. ಹ್ಯಾಪಿ ಬರ್ತ್ಡೇ ಬೆಂಗಳೂರು. ಇವತ್ತು ದಿವಸ ನಾವು ಕೆಂಪೇಗೌಡರು ನೆನೆಸ್ಕೊಳ್ಳಬೇಕು ಆ್ಯಕ್ಚುಲಿ. ಮುಂಚೆ ಎಲ್ಲ ನನಗೆ ಹಬ್ಬ ಅಂದರೆ ಸಾಕು, ಒಳ್ಳೆ ಬಟ್ಟೆ ಕೊಡ್ಸೋರು ನಮ್ಮಪ್ಪ. ಇವಾಗ ಅದೆಲ್ಲ ಸ್ಟಾಪ್ ಮಾಡಿಬಿಡೋರು ನಮ್ಮಪ್ಪ. ಯಾಕೆ ಕೊಡಿಸ್ತಾಯಿಲ್ಲ ನನಗೆ ಬಟ್ಟೆನ? ಒಳ್ಳೆ ಬಟ್ಟೆ ಕೊಡಿಸ್ಬೇಕು ತಾನೆ. ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತಾ ಇದ್ರು ಪ್ರತಿ ಸರಿ. ಇವಾಗ ಏನಕ್ಕೆ ಏನು ಕೊಡಿಸ್ತಾಯಿಲ್ಲ ನನಗೆ? ಯಾಕೆ ಬಿಟ್ಬಿಟ್ಟಿರೋದು? ಯುಗಾದಿ ನಮಗೆ ಹೊಸ ವರ್ಷ ಆ್ಯಕ್ಚುಲಿ. ಅವತ್ತು ಬಟ್ಟೆ ಕೊಡ್ಸೋಣ. ಕೊಡಿಸ್ತೀಯ ಪಕ್ಕ ಈ ಸರಿ? ಖಂಡಿತ. ಓ ವಿಡಿಯೋಗಂತ ಹೇಳ್ತಿಲ್ಲ ತಾನೇ? ನಿಜ ವಿಡಿಯೋಗಂತ ಹೇಳ್ತಿಲ್ಲ ತಾನೆ? ಹೊಸರೇ ನಿಮ್ಮ ಹತ್ರ ಫಸ್ಟ್ ಹೇಳ್ತೀನಿ ನಾನು. ನಮ್ಮಪ್ಪ ಬಟ್ಟೆ ಕೊಡಿಸಿದ್ರು ನನಗೆ ಯುಗಾದಿಗೆ ಅಂತ. ಅವಾಗೆಲ್ಲ ಕಮ್ಮಿ ಗೈಸ್, ನಾನೇ ತೊಗೊಳ್ಳೋದು. ನನ್ನ ಬಟ್ಟೆ ಎಲ್ಲ ನಾನೇ, ನನ್ನ ಕಾಸಲ್ಲೇ ತೊಗೊಳ್ಳೋದು ಬಟ್ಟೆಗಳೆಲ್ಲ. ಗೊತ್ತಾ, ನಾನು ಸಂಧ್ಯಾ ಒಂದನ್ನೇ ಮಾಡಿ ಮುಗಿಸಿ ಬರೋಷ್ಟರಲ್ಲಿ ನನ್ನ ರೂಮ್ನ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ ಗೊತ್ತಾ ನಮ್ಮಮ್ಮ. ನೋಡಿ ಗೈಸ್, ನೋಡಿ ನೀಟಾಗಿ ಸೆಟಪ್ ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ. ಅಮ್ಮಂದಿರ ಹಂಗೆ ಏನೋ ಮಕ್ಕಳಿಗೇನೋ ಇಷ್ಟ ಆಗ್ತಿಲ್ಲ ಅಂದಿದ ತಕ್ಷಣ ಮದರು ಅದನ್ನು ಬೇಗ ಸಾಲ್ವ್ ಮಾಡಿಬಿಡ್ತಾರೆ. ದಟ್ ಈಸ್ ದ ಪವರ್ ಆಫ್ ಮದರ್. ಸೊ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾನು ಸ್ವಲ್ಪ ಫೋಟೋಸು ವೀಡಿಯೋಸು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಅಮ್ಮ ಪಾಪ ಸಖತ್ತಾಗಿ ಬೇರೆ ರೆಡಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಟೆರೆಸ್ಗೆ ಹೋಗ್ಬಿಟ್ಟು ಫೋಟೋಸು ವೀಡಿಯೋಸ್ ಕ್ಲಿಕ್ ಮಾಡೋಣ ಅಂತ. ಗೈಸ್ ನೋಡಿ, ಈ ಥರ ರೆಡಿ ಆಗಿದ್ದೀನಿ ಇವಾಗ. ಫೋಟೋಸು ವೀಡಿಯೋಸ್ ಕ್ಲಿಕ್ ಮಾಡೋಣ, ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಪೋಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಇಲ್ಲೇ ಮಾಡೋದು ನಾನು ವೀಡಿಯೋ ಫೋಟೋಸ್ ಎಲ್ಲ ಇಲ್ಲಿ ಮಾಡ್ತೀನಿ. ಇದು ಬಿಟ್ಟರೆ ಅಲ್ಲಿ ಮೇಲೆ ಮಾಡ್ತೀನಿ. ಇಲ್ಲಿ ಎಲ್ಲಿ ಮಾಡಿದ್ರು ಸೂಪರೇ, ಬಟ್ ತೆಗಿಯೋರು ಚೆನ್ನಾಗಿ ತೆಗಿಬೇಕು. ನಂದು ಫೋಟೋಸು ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡೋದು ಮತ್ತು ರೆಕಾರ್ಡ್ ಮಾಡೋದೆಲ್ಲ ಯಾರು ಗೊತ್ತಾ? ನೀವೆಲ್ಲ ಕೇಳ್ತಿರಲ್ಲ ಯಾರು ಮಾಡಿಕೊಡ್ತಾರೆ ನಿಮಗೆ ಅಂತ ಹೇಳ್ಬಿಟ್ಟು. ಒನ್ ಆ್ಯಂಡ್ ಓನ್ಲಿ ದ KS ಪ್ರಸನ್ನ ಕುಮಾರ್ ಸರ್. ಇವರೇ ನನಗೆ ಟಿಕ್ಟಾಕ್ ಟೈಮಿಂದ ಪಾಪ ಹೆಲ್ಪ್ ಮಾಡ್ತಾರೆ. ಸುಮಾರು ಜನ ಏನು ಹೇಳ್ತಾರೆ ಗೊತ್ತಾ,
ನಿಮ್ಮ ಮನೇಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ, ನಮಗೆ ಆದರೆ ಯಾರೂ ಮಾಡ್ಕೊಡಲ್ಲ ವಿಡಿಯೋ ಅಂತೆಲ್ಲ ಸ್ನೇಹಿತರೆ, ಹೇಳ್ತಾರೆ. ನಿಮ್ಮ ಮನೇಲಿರೋ ಸಪೋರ್ಟ್ ತಗೊಳ್ಳಿ. ಹಾಂ ತಗೊಂಡು ನಾವು ಪ್ರೀತಿಯಿಂದ ಪ್ರೀತಿಸಿ, ಹಾಂ ಅವ್ರು ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಾಂ ಆಯ್ತಾ? ಅಪ್ಪ ಅಮ್ಮ ಪಾಪ ಎಷ್ಟು ಸಪೋರ್ಟಿವ್ ಆಗಿ ಮಾಡ್ತಾರೆ ಪಾಪ ಅಂದ್ಬಿಟ್ಟು ನನಗೂ ತುಂಬ ಜನ ಕೇಳ್ತಾರೆ, ಯಾರು ಮಾಡ್ತಾರೆ ನಿಮ್ಮ ವೀಡಿಯೋಸು ಫೋಟೋಸ್ ಎಲ್ಲ, ನಿಮ್ಮ ಫ್ರೆಂಡ್ಸ್ ಯಾವಾಗಲೂ ನಿಮ್ಮ ಜೊತೆಲೇ ಇರ್ತಾರ ಅಂತ ಎಲ್ಲ ಕೇಳ್ತಾರೆ. ಅವಾಗ ನಾನೇ ಹೇಳ್ತೀನಿ ನಮ್ಮ ಅಪ್ಪನೇ ತೆಗಿತಾರೆ, ನಮ್ಮ ಅಮ್ಮನೇ ತೆಗಿತಾರೆ ಅಂತ. ಸೊ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನಿಮ್ಮನ್ನೆಲ್ಲ ನೋಡ್ತಿದ್ರೆ ಜನಗಳಿಗೆ. ನಾನು ಹೇಳೋದಿಷ್ಟೇ, ನಿಮ್ಮ ಮನೇಲಿ ಇರೋವನ್ನ ನೀವು ಪ್ರೀತಿ ಮಾಡಿ, ಹಾಂ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಹಾಂ ಇಷ್ಟೇ ಅಷ್ಟೇನಾ? ಅಷ್ಟೇ. ಅಷ್ಟೇ. ಹೀಗೆ ನನ್ನ ಪ್ರತಿಯೊಂದು ವಿಡಿಯೋಸು ನೀನು ಶೂಟ್ ಮಾಡ್ತಾ ಇರಬೇಕು ಅಲ್ವಾ? ಹಾಂ ಇವ್ರು ನೋಡ ಮಾತಾಡಲ್ಲ. ಬ್ಯಾಕ್ ಕ್ಯಾಮ್ರಾದಿಂದ ಇನ್ನೊಬ್ರು ಇವರು ಪಾಪ ಇವ್ರನ್ನೂ ಮರ್ತ್ಬಿಟ್ಟಿದ್ದೀನಿ. ಇಬ್ಬರು ಇವಾಗ ಇವರಿಲ್ಲ ಅಂದರೆ ಇವರಿಲ್ಲ ಅಂದರೆ ಇವರು ಪಾಪ ತುಂಬ ಇವ್ರನ್ನೂ ನೆನೆಸ್ಕೊಳ್ಬೇಕು. ಇವರು ತುಂಬ ಶೂಟ್ ಮಾಡೋಕ್ಕೆ ರೀಲ್ಸ್ ಮಾಡೋಕ್ಕೆಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ನನ್ನ ವಿಡಿಯೋಸ್ ಹೇಳಿ ನಮ್ಮ ಮಗನ ಬೆಳವಣಿಗೆ ನಮ್ಗೆ ಇಂಪಾರ್ಟೆಂಟ್ ಅಲ್ವಾ? ನಾವು ಎಷ್ಟೇ ಆಗಲಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬಂದ್ರು ಫೈನಲ್ ಆಗಿ ನಮ್ಮ ಮನೆಗೆ ಬಂದಾಗ ನೆಮ್ಮದಿಯಾಗಿರ್ಬೇಕು, ನಮ್ಮ ಮಗ ಖುಷಿಯಾಗಿರ್ಬೇಕು, ನಮ್ಮ ಮನೆಯವ್ರು ಖುಷಿಯಾಗಿರ್ಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರಿಗೆ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪರಿಶ್ರಮದ ಹಿಂದೆ ಎರಡಿದೆ, ಇದೊಂದು ಕಣ್ಣು ಇಬ್ಬರು. ಆಮೇಲೆ ನಮ್ಮ ಅಕ್ಕನೂ ಪಾಪ ಬಂದಾಗೆಲ್ಲ ಅವಳು ಸಪೋರ್ಟ್ ಮಾಡ್ತಾಳೆ, ನಮ್ಮ ಭಾವನೂ ಸಪೋರ್ಟ್ ಮಾಡ್ತಾರೆ, ನಮ್ಮ ಫ್ಯಾಮಿಲಿ ಕಂಪ್ಲೀಟಾಗಿ ನಮ್ಮ ಫ್ಯಾಮಿಲಿ ಪೂರ್ತಿ ನನಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಸೊ ಓಕೆ, ಇವಾಗ ಫೋಟೋಸು ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಬೇಕು. ಆಕ್ಟಿವ್ ಆಗಿ ಮಾಡು, ನಾನು ನಿಂಗೆ ಹಿಡ್ಕೋ ಮಾರಾದ ತಕ್ಷಣ ನಾನು ಹಿಂಗೆ ಅಂತೀನಿ, ಹಿಂಗೆ ನೋಡ್ತೀನಿ ಪಟ್ಟಂತಿಂತ ಹಗ್ ಮಾಡು, ಆಕ್ಟಿವ್ ಆಗಿ ಮಾಡು ಅಂತ ಹೇಳ್ತಾ ಇದ್ದೀನಿ. ಇನ್ನು ಓವರ್ ಆಗಿಲ್ಲ ಕೊಡ್ಬೇಡ ಆಯ್ತಾ, ಹಿಂಗೆಲ್ಲ ಮಾಡಬೇಡ ಆಯ್ತಾ ಅಮ್ಮ. ನಾನು ಹಿಂಗೆ ಅಂತೀನಿ, ಬಂದು ತಪ್ಕೊಳಮ್ಮ. ಈಗ ನಮ್ಮದು ವಿಡಿಯೋ ಸಂಕ್ರಾಂತಿ ಬಂತು ರಥೋ ಅಂತ ನಮ್ಮ ಅಮ್ಮನ ಜೊತೆ ಮಾಡಿದ್ದೀನಿ. ಸೊ ಇದನ್ನು ನಾನು ಇವತ್ತೇ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ಲೈಕ್ ಮಾಡಿ. ಆಮೇಲೆ ನಮ್ಮ ಅಮ್ಮ ಆ್ಯಕ್ಟಿಂಗ್ ಹೇಗಿದೆ ಅಂತ ಸ್ವಲ್ಪ ಹೇಳಿ. ನಮ್ಮ ಅಮ್ಮ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ, ಫೋಟೋಸ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಸೊ ಇವಾಗ ಆಯಿತು, ನಮ್ಮದು ವಿಡಿಯೋ ಮಾಡಿದ್ದು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಮ್ಮ ಪಾಪ, ಎನರ್ಜೆಟಿಕ್ಕಾಗಿ ಮಾಡಿದ್ದಾರೆ. ಹೇಳಿ ಮಾಡಿಸಿದ್ದೀನಿ, ಸ್ವಲ್ಪ ಹಂಗೆ ಮಾಡು ಹಿಂಗೆ ಮಾಡು ಅಂತೇಳಿ ಪಾಪ ನಮ್ಮಪ್ಪ ವಿಡಿಯೋ ಶೂಟ್ ಮಾಡಿಕೊಟ್ಟಿದ್ದಾರೆ. ನಮ್ಮಪ್ಪ ಪಾಪ ವಾಕಿಂಗ್ ಹೋಗೋದು ಬಿಟ್ಬಿಟ್ಟು ನನಗೆ ನಮ್ಮಗೆ ವಿಡಿಯೋ ಮಾಡಿಕೊಟ್ಟಿದ್ದಾರೆ. ಸೊ ಆ ವಿಡಿಯೋನ ಹೋಗಿ ನೋಡಿ, ರೀಲ್ಸಲ್ಲಿ ಇಲ್ಲೂ ಶಾರ್ಟ್ಸಲ್ಲೂ ಹಾಕಿರ್ತೀನಿ ನೋಡಿ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಂಕ್ರಾಂತಿ ಹಬ್ಬದ ದಿನ ಎಲ್ಲರೂ ಲಲಿತಾ ಸಹಸ್ರನಾಮ ಹೇಳ್ಬೇಕಂತೆ. ಹೀಗಿತ್ತು ಇವತ್ತಿನ ಸಂಕ್ರಾಂತಿ ಎಲ್ಲ ಫೆಸ್ಟಿವಲ್ಸು. ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬಿಡಿ. ಆ ವಿಡಿಯೋ ಶಾರ್ಟ್ಸನ್ನು ನೋಡಿ, ವಿಡಿಯೋಸ್ ತುಂಬ ಚೆನ್ನಾಗಿ ಬಂದಿದೆ, ಫೋಟೋಸು ಚೆನ್ನಾಗಿ ಬಂದಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಅಭಿ ಕ್ಯಾಡ್ಬರಿ ವ್ಲಾಗ್ಸ್. ಥ್ಯಾಂಕ್ ಯು, ಸಿ ಯು, ಸೈನಿಂಗ್ ಆಫ್, ಬಾಯ್.